ಹಲೋ ನಮಸ್ಕಾರ ಸ್ನೇಹಿತರೆ, ದ ಮ್ಯಾಜಿಕ್ ಆಫ್ ಕೋಡಿಂಗ್ ಫೋನಿಕ್ಸ್ ಕನ್ನಡ ಟ್ಯುಟೋರಿಯಲ್ ಸಂಚಿಕೆ ನಂಬರ್ 8 ನಿಮಗೆಲ್ಲ ಸ್ವಾಗತ, ಆದರದ ಸುಸ್ವಾಗತ. ಹೋದ ಸಂಚಿಕೆನಲ್ಲೇ ಹೇಳಿದ್ದೆ, ಈ ಸಂಚಿಕೆ ವೆರಿ ಇಂಪಾರ್ಟೆಂಟ್. ಏನ್ ಡಿಸ್ಕಸ್ ಮಾಡ್ತೀವಿ? ಕನ್ನಡ ಕಲಿಕೆಯಲ್ಲಿ ನಮ್ಮ ಮಕ್ಕಳ ಮೆದುಳು ಯಾಕೆ ಸಹಕರಿಸುತ್ತಿಲ್ಲ, ಯಾಕೆ ಈ ಒಂದು ಮುಖ್ಯವಾದ ಅಂಗ ಕನ್ನಡನ ಕಲಿಯೋದಕ್ಕೆ ಅಷ್ಟು ಕಷ್ಟಪಡ್ತಾ ಇದೆ ಅನ್ನೋದು ಇವತ್ತಿನ ಚರ್ಚೆ. ಸೊ ಇದು ಬರೀ ಕನ್ನಡ ಅಲ್ಲ ಮೈ ಡಿಯರ್ ಫ್ರೆಂಡ್ಸ್, ನೀವು ಈ ಸಂಚಿಕೆನ ಪೂರ್ತಿ ನೋಡಿದ್ದೆ ಆದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಮೆದುಳು ನಮ್ಮ ಮಕ್ಕಳ ಎಲ್ಲರ ಮೆದುಳು ಯಾವಾಗ ಕಲಿಯತ್ತೆ, ಯಾವಾಗ ಅದಕ್ಕೆ ಗೊಂದಲ ಆಗಿ ಕಲಿಯೋದನ್ನ ನಿಲ್ಲಿಸ್ಬಿಡತ್ತೆ. ಸೊ ಕನ್ನಡ ಒಂದೇ ಅಲ್ಲ, ಅದು ಇಂಗ್ಲಿಷ್ ಇರ್ಬೋದು, ಸೈನ್ಸ್, ಸೋಷಿಯಲ್, ಕಂಪ್ಯೂಟರ್ ಸೈನ್ಸ್, GK, ಯಾವುದೇ ಒಂದು ವಿಷಯದಲ್ಲಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಅರ್ಥ ಆಗ್ತಾ ಇಲ್ಲ. ಇದನ್ನ ಹಾಗಾದ್ರೆ ಹೇಗೆ ಅರ್ಥ ಮಾಡಿಸೋದು? ಹೌದು, ಇವತ್ತಿನ ಸಂಚಿಕೆಯಲ್ಲಿ ನಾನು ಈ ಒಂದು ಮುಖ್ಯವಾದ ಅಂಗದ ಬಗ್ಗೆ ಮಾತಾಡ್ತೀನಿ. ಸೊ ಇದನ್ನ ಶುರು ಮಾಡಕ್ ಮುಂಚೆ ಒಂದು ಪದ ಯಾವ್ದಪ್ಪ ಅಂದ್ರೆ ಮಕ್ಕಳ ಮನೋವಿಜ್ಞಾನ ಅಥವಾ ಮಕ್ಕಳ ಮನಶಾಸ್ತ್ರ ಅಂತ ನಾವೇನಂತೀವಿ ಅಂದ್ರೆ ಚೈಲ್ಡ್ ಸೈಕಾಲಜಿ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ವಿ ವಿಲ್ ಬಿ ಡಿಸ್ಕಸಿಂಗ್ ಒಂದು ಹೊಸ ವಿಷಯದ ಕಲಿಕೆಯಲ್ಲಿ ಚೈಲ್ಡ್ ಸೈಕಾಲಜಿ ಅನ್ನೋದು ಎಷ್ಟು ಮುಖ್ಯ ಆಗತ್ತೆ, ಅದಕ್ಕೂ ಚೈಲ್ಡ್ ಸೈಕಾಲಜಿಗೂ ಇದಕ್ಕೂ ಏನು ಸಂಬಂಧ, ಏನು ನಂಟು, ಇವತ್ತು ಕಲಿಯೋಣ. ಸೊ ಚೈಲ್ಡ್ ಸೈಕಾಲಜಿ ಅಂದ್ರೆ ಮಗುವಿನ ಮನಸ್ಸಿನ ಧರ್ಮ ಅಥವಾ ಮನಃಶಾಸ್ತ್ರ ಅಂತ ನೆನ್ಕೊಳ್ಬಹುದು. ಸೊ ಪಿಗೆಟ್ ಅನ್ನೋ ಒಬ್ರು ವಿಜ್ಞಾನಿಗಳು ಬಹಳ ಹಿಂದೆನೆ ಇದನ್ನ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ, ಯಾವ ಹಂತದಲ್ಲಿ ಮಕ್ಕಳು ಹೇಗೆ ಈ ಮನೋಧರ್ಮ ಅನ್ನೋದು ಹೇಗೆ ನಿರ್ವಹಿಸತ್ತೆ ಅಂತ. ಸೊ 0 ಇಂದ 2ನೇ ವಯಸ್ಸಿನವರೆಗೆ ಮಕ್ಕಳು ಒಂದು ರೀತಿಯಾಗಿ ಕಲಿತಾರೆ. ದಟ್ ಇಸ್ ಕಾಲ್ಡ್ ಆಸ್ ಸೆನ್ಸರಿ ಮೋಟರ್ ಸ್ಟೇಜ್ ಅಂತ ಅದನ್ನ ಕರಿತೀವಿ. ಅಂದ್ರೆ 0 ಹುಟ್ಟಿದಾಗಿಂದ 2 ವರ್ಷದ ತನಕ ಮಕ್ಕಳು ಅವರ ಸೆನ್ಸ್ ಆರ್ಗನ್ಸ್ ನ ಯೂಸ್ ಮಾಡ್ತಾರೆ, ಹಾಗೂ ಮೋಟರ್ ಅಂದ್ರೆ ಮಾಂಸಗಂಟಗಳನ್ನ ಯೂಸ್ ಮಾಡಿ ಇದ್ರ ಮೂಲಕ ಕಲಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಮುಂದಿನ ಹಂತ ಯಾವ್ದಪ್ಪ ಅಂದ್ರೆ 2 ವರ್ಷದಿಂದ 7 ವರ್ಷ. ಈ ವಯಸ್ಸಿನಲ್ಲೇ ಅಲ್ವಾ ನಮ್ಮ ಮಕ್ಕಳು ಮೂಲಭೂತ ಸಾಕ್ಷರತೆಯನ್ನ ಕಲಿಬೇಕು. 2 ಇಂದ 7 ವರ್ಷದ ನಾವು ಪ್ರೀ ಫಂಕ್ಷನಲ್ ಆಪರೇಷನ್ಸ್ ಅಂತ ಕರಿತೀವಿ, ಅಥವಾ ಪ್ರೀ ಆಪರೇಷನಲ್ ಝೋನ್ ಅಂತಾನು ಕರಿತೀವಿ. ಅಂದ್ರೆ 7 ವರ್ಷದ ನಂತರ ಮಕ್ಕಳು ಏನ್ ಕಲಿತಾರಲ್ಲ ಅದಕ್ಕೆ ಪ್ರಿಪರೇಷನ್ ಈ ಹಂತದಲ್ಲಿ ಶುರುವಾಗುತ್ತೆ, 2 ರಿಂದ 7ನೇ ವರ್ಷ. ಸೊ ಮಕ್ಕಳಿಗೆ ಸೆನ್ಸಸ್ ಹಾಗೂ ಮೋಟರ್ ಲರ್ನಿಂಗ್ ಇನ್ನೂ ಅವಶ್ಯಕತೆ ಇದೆ. ಇಷ್ಟು ಈ ಮೆದುಳಿಗೆ ಅಷ್ಟೇ ಸಾಮರ್ಥ್ಯ ಇರೋದು. 2 ರಿಂದ 7 ವರ್ಷದ ಒಳಗೆ ಈ ಮೆದುಳಿನ ಸಾಮರ್ಥ್ಯ ಅಷ್ಟೇ. ಇದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಅಲ್ವಾ ಈ ಮೆದುಳಿಗೆ ಅರ್ಥ ಆಗೋ ರೀತಿನಲ್ಲಿ ನಾವು ಹೇಳ್ಕೊಡಕ್ ಸಾಧ್ಯ ಆಗೋದು. ನಾವು ಶಿಕ್ಷಕರಾಗಿ, ಪೋಷಕರಾಗಿ ನಮ್ಮಿಷ್ಟ ಬಂದಂಗೆ ನಾವು ಹೇಳ್ಕೊಟ್ರೆ ಇದು ನಿಮ್ಮ ಮಾತು ಕೇಳತ್ತಾ? ಇದಕ್ ಮಾತ್ರ ಅರ್ಥ ಆಗ್ಬೇಕು, ಅವಾಗ್ಲೇನೆ ಇದು ಕಲಿಯೋದಕ್ ಸಾಧ್ಯ ಆಗೋದು. ಸೊ ಈ ಒಂದು ನಾವು ಮೆದುಳನ್ನ ನೋಡಿದಾಗ ಇದು ಮೆದುಳಿನ ಪೂರ್ತಿ ಆಕಾರ. ನಾನ್ ಬಯಾಲಜಿ ಪಾಠ ಅಂತೂ ಇವತ್ತು ಖಂಡಿತ ಮಾಡಲ್ಲ, ಆದ್ರೆ ನೀವು ಶಿಕ್ಷಕರಾಗಿದ್ರೆ, ಪೋಷಕರಾಗಿದ್ರೆ, ಯಾರೇ ಆಗಿದ್ರು ನಾ ಹೇಳ್ತಿರುವಂತ ವಿಷಯನ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ. ಮಗುವಿನ ಅಥವಾ ಈವನ್ ನಮ್ಮ ಮೆದುಳು ಕೂಡ 3 ಭಾಗದಲ್ಲಿ ವಿಭಜನೆಯಾಗಿದೆ. ಸೊ ನಾ ಸೆರೆಬಿಲಮ್ ಅದನ್ನ ಹೇಳ್ತಾ ಇಲ್ಲ, ಇದು ಎವಲ್ಯೂಷನ್ ಅಂದ್ರೆ ಮಾನವ ವಿಕಾಸನದಲ್ಲಿ ಹೇಗೆ ಈ ಒಂದು ಅಂಗ ಡೆವಲಪ್ ಆಗಿದೆ ಅಂತ ಹೇಳ್ತೀನಿ. ಸೊ ಹೈಂಡ್ ಬ್ರೈನ್ ಅಂದ್ರೆ ನಮ್ಮ ಹಿಂಬದಿಯಲ್ಲಿ ನೀವೆಲ್ಲ ಮುಟ್ಕೊಂಡಾಗ ಸಿಗತ್ತಲ್ಲ, ಈ ಹಿಂಬದಿಯಲ್ಲಿರುವಂತ ಈ ಹೈಂಡ್ ಬ್ರೈನ್ ನ ನಾವು ರೆಪ್ಟೀಲಿಯನ್ ಬ್ರೈನ್ ಅಂತ ಕರಿತೀವಿ. ಯಾಕೆಂದ್ರೆ ನಾವು ಮಾನವರಾಗಕ್ ಮುಂಚೆ ರೆಪ್ಟೈಲ್ಸ್ ಇಂದ ನಾವು ಇವಾಲ್ವ್ ಆಗಿರೋದು. ಸೊ ಈ ಮೆದುಳು ನಮ್ಮ ತಲೆ ಒಳಗೆ ಇವತ್ತಿಗೂ ಏನಿದೆ ಅದು ಅಷ್ಟು ಸಾವಿರಾರು ವರ್ಷಗಳಿಂದ ರೆಪ್ಟೀಲಿಯನ್ ಏಜ್ ಇಂದ ಮೆಮೆಲಿಯನ್ ಏಜ್ ವರ್ಗೂ ಡೆವಲಪ್ ಆಗ್ತಾ ಬಂದಿದೆ. ಸೊ ಈ ಹಿಂಬದಿಯ ಬ್ರೈನ್ ನ ನಾವು ರೆಪ್ಟೀಲಿಯನ್ ಬ್ರೈನ್ ಅಂತ ಕರಿತೀವಿ. ಈ ಬ್ರೈನ್ ಬೆಳವಣಿಗೆ ಆಗ್ತಾ ಇವಾಲ್ವ್ ಆಗ್ತಾ ಮುಂದೆ ಬಂದಿದ್ದು ಮೆಮೇಲಿಯನ್ ಬ್ರೈನ್ ಅಂತ ಹೇಳ್ತೀವಿ. ಅಂದ್ರೆ ಮೆಮೇಲಿಯನ್ ಬ್ರೈನ್ಗೆ ರೆಪ್ಟೈಲ್ಸ್ ಇಲ್ಲದೆ ಇರೋದು, ಮ್ಯಾಮಲ್ಸ್ಗೆ ಇರೋದು ಒಂದು ಹೊಸ ಫೀಚರ್ ಬರ್ತಾ ಇದೆ. ಏನು ಅಂದ್ರೆ ಎಮೋಷನ್ಸ್. ಮಾನವರಾಗಿ
ನಾವು ಇವಾಲ್ವ್ ಆಗ್ತಾ ಹೋಗ್ಬೇಕಾದ್ರೆ ನಮ್ಮಲ್ಲಿ ಯಾವಾಗ ಭಾವನೆಗಳು ಶುರು ಆಯ್ತು ಅವಾಗ್ಲೇ ಈ ಮೆದುಳು ಅಂದ್ರೆ ಎರಡನೇ ಭಾಗ ಮೆಮೇಲಿಯನ್ ಬ್ರೈನ್ ಅಂತ ಏನ್ ಕರಿತೀವಿ ಅದರ ವಿಕಾಸನ ಶುರು ಆಯ್ತು. ಸೊ ರೆಪ್ಟೇಲಿಯನ್ ಬ್ರೈನ್ ಕಂಪ್ಲೀಟ್ಲಿ ಲಾಜಿಕಲ್, ಮೆಮೇಲಿಯನ್ ಬ್ರೈನ್ ಕಂಪ್ಲೀಟ್ಲಿ ಇಮೋಷನಲ್. ಚೈಲ್ಡ್ ಸೈಕಾಲಜಿ ಅಂತ ಹೇಳಿದಾಗ ಅಂದ್ರೆ ಮಕ್ಕಳ ಮನೋವಿಜ್ಞಾನ ಅಂತ ಹೇಳಿದಾಗ ಮನಸ್ಸು ಎಲ್ಲಿರುತ್ತೆ? ನಿಮ್ಮ ಮನಸ್ಸಾರು ಆಗಿರ್ಬೋದು, ಮಕ್ಕಳ ಮನಸ್ಸಾರು ಆಗಿರ್ಬೋದು. ನಮ್ಮ ಈ ದೇಹದಲ್ಲಿ ಮನಸ್ಸು ಎಲ್ಲಿದೆ? ನಾವು ತೋರ್ಸಕ್ಕಾಗತ್ತಾ? ಖಂಡಿತ ಇಲ್ಲ. ಮನಸ್ಸನ್ನ ನಾವು ತೋರ್ಸಕ್ಕಾಗಲ್ಲ. ನಾವಿಲ್ಲಿ ಮುಟ್ಟಿದಾಗ ಇದು ಹೃದಯನೇ ಬೇರೆ, ಮನಸ್ಸೇ ಬೇರೆ. ಸೊ ಮನಸ್ಸು ಎಲ್ಲಿದೆ ಅಂದಾಗ ನಮ್ಗೆ ಯಾರಿಗೂ ಅದಕ್ಕೆ ಉತ್ತರನೇ ಇಲ್ಲ. ಆದ್ರೆ ಬಹಳ ಹತ್ತಿರದ ಉತ್ತರ ಯಾವುದು ಗೊತ್ತಾ? ಇದು ಮೆಮೇಲಿಯನ್ ಬ್ರೈನ್ ವಿಚ್ ಹೋಲ್ಡ್ಸ್ ಎಮೋಷನ್ಸ್, ಎಲ್ಲಾ ತರಹದ ಒಂದು ಫೀಲಿಂಗ್ಸ್ ಅನ್ಕೊಳತ್ತಲ್ಲ. ಸೊ ಇದನ್ನ ನಾವು ತುಂಬಾ ಹತ್ತಿರದ ನೋಡಿದಾಗ ಮೆಮೇಲಿಯನ್ ಬ್ರೈನ್ ಬಿಕಮ್ಸ್ ಮನಸ್ಸು, ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ನ ಅರ್ಥ ಮಾಡ್ಕೊಳತ್ತೆ. ಸೊ ಇದೆರಡು ಬ್ರೈನ್ ಆದ್ಮೇಲೆ ಮಾನವ ಜನಾಂಗ ಇವಾಲ್ವ್ ಆಗ್ತಾ ಆಗ್ತಾ ಹೊಸ ಬ್ರೈನ್, ಇವಾಗ ನಾವೆಲ್ಲ ಇಲ್ಲಿ ಏನ್ ನೋಡ್ತೀವಿ, ಮುಂದೆ ಮುಟ್ಕೊಳ್ಳಿ ನಿಮ್ ಹಣೆಯನ್ನ, ನಿಮ್ಗೆ ಫೀಲ್ ಆಗತ್ತಲ್ಲ. ಈ ಮುಂಬದಿಯ ಬ್ರೈನ್ ನ ನಾವು ನಿಯೋಕಾರ್ಟೆಕ್ಸ್ ಬ್ರೈನ್ ಅಂತ ಹೇಳ್ತೀವಿ. ದಿಸ್ ಇಸ್ ಸ್ಮಾರ್ಟ್ ಬ್ರೈನ್, ಮಚ್ ಇವಾಲ್ವ್ಡ್ ಬ್ರೈನ್. ಇವತ್ತು ಕೆಲಸ ಮಾಡ್ತಾ ಇರೋದು ಈ ಇವಾಲ್ವ್ಡ್ ಬ್ರೈನ್. ಸೊ ಹೀಗೆ ನಮ್ಮ ಬ್ರೈನ್ ನಲ್ಲಿ ರೆಪ್ಟಿಲಿಯನ್ ಬ್ರೈನ್, ಮೆಮೇಲಿಯನ್ ಬ್ರೈನ್ ಹಾಗೆ ನಿಯೋಕಾರ್ಟೆಕ್ಸ್ ಬ್ರೈನ್ ಅಂತ 3 ಭಾಗಗಳಿದೆ. ಇವತ್ತು ನಮಗೆಲ್ಲ ಬೇಕಾಗಿರೋದು ಇದು. ಯಾಕೆಂದ್ರೆ ನಾವು ರೆಪ್ಟಿಲಿಯನ್ ಬ್ರೈನ್ ನಮಗ್ ಬೇಡ, ಮೆಮೇಲಿಯನ್ ಬ್ರೈನ್ ಬೇಕು. ಆದ್ರೆ ಇದು ತುಂಬಾ ಚಿಕ್ಕದು ಕಂಪೇರ್ ಮಾಡಿದಾಗ. ರೆಪ್ಟಿಲಿಯನ್ ಬ್ರೈನ್ ತುಂಬಾನೇ ದೊಡ್ಡದಾಗಿದೆ, ಮೆಮೇಲಿಯನ್ ಬ್ರೈನ್ ಸ್ವಲ್ಪನೇ ಇದೆ, ನಿಯೋಕಾರ್ಟೆಕ್ಸ್ ಬ್ರೈನ್ ಇನ್ನೂ ಚಿಕ್ಕದಾಗಿದೆ. ಆದ್ರೆ ಇದ್ರ ಬಳಕೆ ನಮ್ಗಾಗ್ಬೇಕು. ಸೊ ಇವಾಗ ಈ 3 ಭಾಗಗಳು ಒಂದಾಗಿ ಕೆಲಸ ಮಾಡಬೇಕು. ಅಂಡ್ ಇದಕ್ಕೆ ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡಿ. ನಿಮ್ಮ ಬ್ರೈನ್ ನೀವ್ ಹೇಳ್ದಂಗೆ ಕೆಲಸ ಮಾಡ್ಬೇಕು, ನೀವ್ ಹೇಳ್ದಂಗೆ ಕಲ್ತ್ಕೊಳ್ಬೇಕು ಅಂದ್ರೆ ನೀವ್ ಇದನ್ನ ಗಮನ ಕೊಟ್ಟು ಕೇಳಿಸ್ಕೊಳ್ಳೇಬೇಕು ಸ್ನೇಹಿತರೆ. ಈ ರೆಪ್ಟಿಲಿಯನ್ ಬ್ರೈನ್ ನ ನಾವ್ ಯಾರಿಗೆ ಹೋಲ್ಸೋಣ ಅಂದ್ರೆ ಮನೆಯಲ್ಲಿ ಅಪ್ಪಂಗೆ ಹೋಲ್ಸೋಣ, ಆಯ್ತಾ? ಸೊ ಅಪ್ಪ ಅಂದ್ರೆ ಹೇಗೆ, ಅಟ್ಲೀಸ್ಟ್ ನನ್ನ ಪೇರೆಂಟಲ್ ಜನರೇಷನ್ ವರ್ಗು, ಇವತ್ತಿನ ಪರಿಸ್ಥಿತಿ ಗೊತ್ತಿಲ್ಲ, ನ್ಯೂ ಏಜ್ ಪೇರೆಂಟ್ಸ್. ಸೊ ಸ್ವಲ್ಪ ನಾವು ಜನರಲ್ ಆಗಿ ತಗೊಂಡಾಗ ಮನೆಯಲ್ಲಿ ಅಪ್ಪ ಅಂದ್ರೆ ಏನು, ಮೋಸ್ಟ್ ಪವರ್ಫುಲ್ ಪರ್ಸನ್ ತಾನೆ. ಅವ್ರು ಹೇಳ್ದಂಗೆ ನಡಿಬೇಕು ತಾನೆ, ಎಲ್ಲದಕ್ಕೂ ಅವ್ರ ಅಪ್ಪಣೆ ಬೇಕೇ ಬೇಕು ತಾನೆ. ಅವ್ರು ಬೇಡ ಅಂದ್ರು ನಾವೇನಾದ್ರೂ ಮಾಡ್ತಿದ್ವಾ? ಸೊ ಈ ರೆಪ್ಟಿಲಿಯನ್ ಬ್ರೈನ್ ಕೂಡ ಹಾಗೆ ಪವರ್ಫುಲ್. ಇದು ಏನ್ ಹೇಳತ್ತೆ ಅದು ಮಾತ್ರ ಕಲಿಯೋದು. ಇದು ನಾನು ಕಲಿಯಲ್ಲ ಅಂದ್ರೆ ನಿಯೋಕಾರ್ಟೆಕ್ಸ್ ಬ್ರೈನ್ ಕಲಿಯೋ ಹಾಗಿಲ್ಲ. ಸೊ ರೆಪ್ಟಿಲಿಯನ್ ಬ್ರೈನ್ ಅಷ್ಟು ಪವರ್ಫುಲ್, ಅಷ್ಟು ಸ್ಟ್ರಾಂಗ್, ಅಷ್ಟು ಡಾಮಿನೇಟಿಂಗ್. ನೆಕ್ಸ್ಟ್ ಬ್ರೈನ್ ಯಾವುದು? ಮೆಮೇಲಿಯನ್ ಬ್ರೈನ್ ಅಂತ ಹೇಳಿದೆ. ಸೊ ಮೆಮೇಲಿಯನ್ ಬ್ರೈನ್ ಏನಪ್ಪ? ಎಮೋಷನ್ಸ್ ಅಂಡ್ ಫೀಲಿಂಗ್ಸ್ ಅಲ್ವಾ, ಮನಃಶಾಸ್ತ್ರ. ಯಾರಿಗ ಹೋಲಿಕೆ ಮಾಡ್ಬೋದು? ನಮ್ಮ ತಾಯಿ, ನಮ್ಮ ಅಮ್ಮಂದ್ರಿಗೆ ಇದನ್ನ ಕಂಪೇರ್ ಮಾಡ್ಬೋದು. ಸೊ ಅಮ್ಮ ಹೇಗಿರ್ತಾರೆ? ಅಪ್ಪ ಹೇಳಿದ ಮಾತು ಕೇಳ್ಬೇಕು. ಮುಂದೆ ಈ ಭಾಗನ ನಾನು ಏನಂತ ಕರಿತೀನಿ? ಒಂದು ಚೈಲ್ಡ್, ಒಂದು ಚಿಕ್ಕ ಮಗು. ಒಂದು ಸಂಸಾರದಲ್ಲಿ ಅಪ್ಪ ಅಮ್ಮ ಮಗು ಹೇಗೆ ಕಾನ್ಸ್ಟಿಟ್ಯೂಟ್ ಆಗಿರ್ತಾರೆ ಹಾಗೆ ಈ ಮೆದುಳು ಕೂಡ. ನಮ್ಮ ಮನೆಯಲ್ಲಿ ಇವತ್ತು ತುಂಬಾ ಚುರುಕಾದ ವ್ಯಕ್ತಿ ಯಾರು? ನಮ್ಮ ಮಕ್ಕಳು. ಏಕೆಂದ್ರೆ ಅವರು ಈ 21st ಸೆಂಚುರಿ ಬಂದ್ಯಾರೆ. ಅವರಲ್ಲಿರುವ ಈ ಮೆದುಳು ನನಗಿಂತ ನಿಮಗಿಂತ 10ರಷ್ಟು ಚುರುಕಾಗಿದೆ. ಸೊ ಇವತ್ತಿನ ಚುರುಕು ಈ ಮಕ್ಕಳು. ಮೆಮೇಲಿಯನ್ ಬ್ರೈನ್ ಅಮ್ಮಂತರ. ಅಪ್ಪ ಹೇಗೆ ಕೇಳ್ತಾರೆ, ಮೋಸ್ಟ್ ಆಫ್ ದ ಟೈಮ್ ಮೆಮೇಲಿಯನ್ ಬ್ರೈನ್ ಹಾಗೆ ಅದ್ ನಡ್ಕೊಳ್ಳೋದು. ಆದ್ರೆ ಮೆಮೇಲಿಯನ್ ಬ್ರೈನ್ಗೆ ಚೈಲ್ಡ್ ಮೇಲೂ ತುಂಬಾ ಪ್ರೀತಿ ಇರುತ್ತೆ ಅಲ್ವಾ? ಅಂದ್ರೆ ನಿಯೋಕಾರ್ಟೆಕ್ಸ್ ಬ್ರೈನ್ ಮೇಲೂ ಅಷ್ಟೇ ಪ್ರೀತಿ ಇರುತ್ತೆ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಕನ್ನಡ ಕಾಗುಣಿತನ ಹೇಳ್ಕೊಡ್ಬೇಕಾದ್ರೆ ಈ ನಿಯೋಕಾರ್ಟೆಕ್ಸ್ ಬ್ರೈನ್ ಕಲಿಬೇಕು. ಓಕೆ, ಸೊ ಈ ನಿಯೋಕಾರ್ಟೆಕ್ಸ್ ಬ್ರೈನ್ ಕಾಗುಣಿತ ಕಲಿಯಕ್ ಕೂತಾಗ ಈ ರೆಪ್ಟಿಲಿಯನ್ ಬ್ರೈನ್ ಶುರು ಮಾಡತ್ತೆ. ಇದಕ್ಕೆ ಅರ್ಥ ಆಗ್ಬೇಕು. ನಾವೇನ್ ಹೇಳ್ಕೊಡ್ತೀವಿ ಮಕ್ಕಳಿಗೆ? ಕ ಪ್ಲಸ್ ಆ ಇಸ್ ಈಕ್ವಲ್ ಟು ಕ. ಓಕೆ, ಇದು ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ, ನಿಮ್ಗೂ ಗೊತ್ತು ಅಲ್ವಾ? ಅದನ್ನ ಯಾರು ಕಲಿಬೇಕು? ಇದು ಕಲಿಬೇಕು. ಆದ್ರೆ ಇದು ಕಲಿಯತ್ತಾ? ಕಲ್ತಿಲ್ಲ. ಅದಕ್ಕೆ ಇವತ್ತು ನಮ್ಮ ಮಕ್ಕಳು ಕಾಗುಣಿತ ದೋಷಗಳನ್ನ ಮಾಡ್ತಾ ಇರೋದು. ಈಗ ನಾನು ನಿಮ್ಗೆ ಮ್ಯಾಥ್ಸ್ ಟೀಚರ್ ಆಗಿ ಈ ಒಂದು ಈಕ್ವೇಶನ್ ತೋರಿಸ್ತೀನಿ. ಏನಪ್ಪಾ ಈ ಈಕ್ವೇಶನ್ ಅಂದ್ರೆ ಟ್ರಯಾಂಗಲ್ ಪ್ಲಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸರ್ಕಲ್. ಒಪ್ಕೊಂತೀರಾ? ಟ್ರಯಾಂಗಲ್ ಪ್ಲಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸರ್ಕಲ್ ಅಂದ್ರೆ ನೀವು ಒಪ್ತೀರಾ? ನೀವೇನ
ನೀವೇನಾದ್ರೂ ಹೀಗಂತ ಇದ್ರೆ ಅದು ನೀವಲ್ಲ, ನಿಮ್ಮ ತಲೆಯ ಒಳಗಿನ ಮೆದುಳು, ಆ ಮೆದುಳಿನಲ್ಲಿ ಇರೋಂತಹ ರೆಪ್ಟೀಲಿಯನ್ ಬ್ರೈನ್ ಇದನ್ನ ಒಪ್ತಾ ಇಲ್ಲ. ಇದೇನಿದು ಟ್ರಯಾಂಗಲ್ ಪ್ಲಸ್ ಸ್ಕ್ವೇರ್ ಸರ್ಕಲ್ ಹೆಂಗಾಗತ್ತೆ ಅಂತ ಇದನ್ನ ಈ ಬ್ರೈನ್ ಕೇಳ್ತಾ ಇದೆ. ಅವಾಗ ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಆದ್ರೆ ನಾ ಹೇಳ್ತೀನಿ, ನೋಡಿ ಟ್ರಯಾಂಗಲ್ ಮತ್ತೆ ಸ್ಕ್ವೇರ್ ಎರಡು ಸೇರ್ಬೇಕಾದ್ರೆ ತುಂಬಾ ಹೀಟ್ ಜಾಸ್ತಿ ಆಗೋಗಿ ಅಂಚೆಲ್ಲ ಕರ್ಗೋಗಿ ಒಂದು ಸರ್ಕಲ್ ಫಾರ್ಮ್ ಆಯ್ತು ಅಂತ. ನೀವು ಒಪ್ತೀರಾ? ನೀವು ಒಪ್ಪಲ್ಲ. ರೆಪ್ಟೀಲಿಯನ್ ಬ್ರೈನ್ ಒಪ್ತಾ ಇಲ್ಲ ಈ ಫಿಲಾಸಫಿನ. ಆದ್ರೂ ನಾವೇನ್ ಮಾಡ್ತೀವಿ, ಕ್ಲಾಸ್ ನಲ್ಲಿ ಕಣ್ ಬಿಡ್ತೀವಿ, ಹೆದರ್ಸ್ತೀವಿ, ಬೈತೀವಿ, ಗದರ್ತೀವಿ. ಅವಾಗ ಏನ್ ಮಾಡುತ್ತೆ, ಇದೇನ್ ಮಾಡುತ್ತೆ ಗೊತ್ತಾ? ಇದು ಮೆಮ್ಮೇಲಿಯನ್ ಬ್ರೈನ್ ಹೇಳುತ್ತೆ, ನೋಡು ಇವ್ರು ಹೇಳ್ಕೊಡ್ತಾ ಇರೋದು ಏನೋ ಅರ್ಥ ಆಗ್ತಾ ಇಲ್ಲ, ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ಇದೇನಾದ್ರೂ ಹೀಗಿದ್ದಿದ್ರೆ ನೋಡಿ, ಇವಾಗ ಟ್ರಯಾಂಗಲ್ ಪ್ಲಸ್ ಸ್ಕ್ವೇರ್ ಈ ಒಂದು ಹೊಸ ಶೇಪ್ ನ ನೋಡಿ, ಈಗ ಒಪ್ತೀರಾ ಅಲ್ವಾ? ಹೌದು. ಹೌದು ಅಂದ್ರೆ ಯಾರು ಹೌದು ಅಂತಿರೋದು? ನಮ್ಮ ಮೆಮ್ಮೇಲಿಯನ್ ಬ್ರೈನ್. ಸೊ ಹೌದು ಅಂತ ಹೇಳತ್ತೆ. ಆದ್ರೆ ಹಿಂದಿನ ಈಕ್ವೇಶನ್ ಇದಕ್ಕೆ ಅರ್ಥ ಆಗಿಲ್ಲ. ಅವಾಗ ಮೆಮ್ಮೇಲಿಯನ್ ಬ್ರೈನ್ ಇದೇನ್ ಹೇಳುತ್ತೆ, ಏನೇನೋ ಹೇಳ್ಕೊಡ್ತಾ ಇದ್ದಾರೆ ಇವರು ಕನ್ನಡದಲ್ಲಿ. ಕ ಪ್ಲಸ್ ಆ ಇಸ್ ಈಕ್ವಲ್ ಟು ಕ ಅಂತೆ, ಅದೇನೋ ಸ್ವರ ಅಂತೆ. ಆ ಸ್ವರ ಹೊಂದ್ಕೊಂಡಾದ್ಮೇಲೆ ಇದು ಪೂರ್ತಿ ಅಂತೆ. ಇದೇನೋ ಗೋಲ್ಮಾಲ್ ಇದೆ ಈ ಕನ್ನಡ, ಇದನ್ನ ಕಲಿಯೋದು ಬೇಡ ಅಂತ ಮೆಮ್ಮೇಲಿಯನ್ ಬ್ರೈನ್ಗೆ ಇನ್ಫ್ಯೂಸ್ ಮಾಡುತ್ತೆ. ಸೊ ಮೆಮ್ಮೇಲಿಯನ್ ಬ್ರೈನ್ ಕೇಳಲೇಬೇಕಲ್ವಾ, ಅಮ್ಮ ಅಪ್ಪನ ಮಾತನ್ನ ಕೇಳಲೇಬೇಕಲ್ವಾ? ಮೆಮ್ಮೇಲಿಯನ್ ಬ್ರೈನ್ ಏನ್ ಮಾಡುತ್ತೆ, ಮಗುಗೆ ಇಮೋಷನಲಿ ಸಪೋರ್ಟ್ ಮಾಡಲ್ಲ. ಸೊ ಮೆಮ್ಮೇಲಿಯನ್ ಬ್ರೈನ್ ಹೆದರ್ಕೊಳಕ್ ಶುರು ಆಗುತ್ತೆ, ಗೊಂದಲಮಯವಾಗುತ್ತೆ. ಸೊ ಮೆಮ್ಮೇಲಿಯನ್ ಬ್ರೈನ್ ಏನ್ ಮಾಡುತ್ತೆ, ಉತ್ಸಾಹನ ಕೊಡಲ್ಲ ಮಗುಗೆ ಕಲಿಯೋದಕ್ಕೆ, ಹೆದರಿಕೆಯನ್ನ ಹುಟ್ಟಿಸುತ್ತೆ. ಬೇಡ ಬೇಡ ಮಗು, ಇದು ಕಲಿಬೇಡ, ಇದೇನೋ ಸರಿ ಇಲ್ಲ ಅಂತ ಹೇಳಿದಾಗ ಈ ನಿಯೋಕಾರ್ಟೆಕ್ಸ್ ಬ್ರೈನ್ ಹೆಲ್ಪ್ಲೆಸ್ ಆಗಿ ವಿಡ್ರಾ ಆಗಿ ಕಲಿಯಲ್ಲ. ಆದ್ರೆ ನಮ್ಗೆ ಈ ಬ್ರೈನ್ ಕಾಣತ್ತಾ? ನಂಗೆ ಅರ್ಥ ಆಗ್ತಿಲ್ಲ, ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಈ ಬ್ರೈನ್ ಹೇಳೋದು ನಮಗ್ ಕಾಣತ್ತಾ? ನಮ್ಗೆ ಇದಕ್ಕೆ ಊಹೆನೂ ಮಾಡ್ಕೊಡಕ್ಕಾಗಲ್ಲ. ಯಾಕೆಂದ್ರೆ ಮಕ್ಕಳು ಕ್ಲಾಸ್ ನಲ್ಲಿ ಹಿಂಗೆ ಕೈ ಕಟ್ಕೊಂಡು ನಮ್ಮನ್ನೇ ನನ್ನ ಹತ್ರ ಹೀಗೆ ನೋಡ್ತಾ ಇದ್ರೆ ನಾವ್ ಅನ್ಕೊಂತೀವಿ ಅವರು ಎಲ್ಲ ಕಲ್ತ್ಕೊಂಡಾಯ್ತು ಅಂತ. ಆದ್ರೆ ಈ ಬ್ರೈನ್ ಕಲಿಲಿಲ್ಲ. ರೆಪ್ಟೀಲಿಯನ್ ಬ್ರೈನ್ ಲಾಜಿಕ್ ಅರ್ಥ ಆಗ್ಲಿಲ್ಲ ಅಂದ್ರೆ ಮೆಮ್ಮೇಲಿಯನ್ ಬ್ರೈನ್ ಇಮೋಷನ್ಸ್ ಫೀಲಿಂಗ್ಸ್ ನ ವಿಡ್ರಾ ಮಾಡ್ಕೊಂಡು ಅದನ್ನ ಕಷ್ಟ ಅಂತ ತೋರಿಸಿದಾಗ ನಿಯೋಕಾರ್ಟೆಕ್ಸ್ ಬ್ರೈನ್ ಕಲಿಯಲ್ಲ. ಸೊ ದಿಸ್ ಫಂಡಾ ಇಸ್ ವೆರಿ ವೆರಿ ಸಿಂಪಲ್. ನಾವಿವತ್ತು ಕನ್ನಡನ ಕಲಿಬೇಕು ಅಂದ್ರೆ ಈ ರೆಪ್ಟೀಲಿಯನ್ ಬ್ರೈನ್ ಅರ್ಥ ಆಗ್ಬೇಕು. ಇದಕ್ಕೆ ಅರ್ಥ ಆದ ತಕ್ಷಣ ಮೆಮ್ಮೇಲಿಯನ್ ಬ್ರೈನ್ ಏನ್ ಹೇಳುತ್ತೆ, ಇದೇನು ಚೆನ್ನಾಗಿದೆ, ಎಲ್ಲ ಕರೆಕ್ಟ್ ಆಗಿದೆ, ಇದನ್ನ ಚೆನ್ನಾಗಿ ಕಲಿಬಹುದು ಅನ್ಸುತ್ತೆ, ನೀ ಸಪೋರ್ಟ್ ಮಾಡೋ, ನೀ ಚೆನ್ನಾಗಿ ಸಪೋರ್ಟ್ ಕೊಡು ಅಂದಾಗ ಈ ಮೆಮ್ಮೇಲಿಯನ್ ಬ್ರೈನ್ ತಿರ್ಗಾ ಮಾತು ಕೇಳುತ್ತೆ. ಅವಾಗ ತುಂಬಾ ಸುಲಭ ಮಗು, ಚೆನ್ನಾಗಿ ಕಲ್ತ್ಕೋ, ಇದು ಟಕ್ ಅಂತ ಅರ್ಥ ಆಗುತ್ತೆ ಅಂತ ಎಮೋಷನಲಿ ಮಗುಗೆ ಸಪೋರ್ಟ್ ಮಾಡಿ ನಿಯೋಕಾರ್ಟೆಕ್ಸ್ಗೆ ಇವಾಗ ಅಪ್ಪನ ಬೆಂಬಲನೂ ಇದೆ, ಅಮ್ಮನ ಬೆಂಬಲನೂ ಇದೆ. Nobody can stop this child learning anything. Not only ಕನ್ನಡ ಒಂದೇ ಅಲ್ಲ, ಯಾವ ರಾಕೆಟ್ ಸೈನ್ಸ್ ಕೂಡ ಹೇಳ್ಕೊಟ್ರು ಇವಾಗ ಈ ಮೆದುಳು ಕಲಿಯುತ್ತೆ. ಸೊ ಇದು ಒಂದು ಚೈಲ್ಡ್ ಸೈಕಾಲಜಿ ಅಂಡ್ ಬ್ರೈನ್ ಡೆವಲಪ್ಮೆಂಟ್, ಒಂದು ಹೊಸ ಲರ್ನಿಂಗ್. ಕನ್ನಡ ಇರ್ಬೋದು, ಏನೇ ಇರ್ಬೋದು, ಅದರಲ್ಲಿ ಈ ಮೆದುಳಿನ ಪಾತ್ರನ ತುಂಬಾ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ. ಬಟ್ ಇಟ್ ಇಸ್ ವರ್ತ್ ನೀವು ತಿರ್ಗಾ ಈ ವಿಡಿಯೋನ ನೋಡಿ ಈ ಅಂಶಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಮುಂದೆ ನಾವು ಹಿಂದಿನ ಸಂಚಿಕೆಯಲ್ಲಿ ಎಲ್ಲ ಮೂಲಭೂತ ಅಂಶಗಳನ್ನ ಡಿಸ್ಕಸ್ ಮಾಡಿದ್ವಿ. 700ಕ್ಕೂ ಹೆಚ್ಚು ಅಂಶಗಳನ್ನ ಯಾರು ಈ ಬ್ರೈನ್ ಕಲಿಬೇಕು, ಎಲ್ಲೆಲ್ಲಿ ಇದಕ್ಕೆ ಕಷ್ಟ ಆಗ್ತಾ ಇದೆ, ಎಲ್ಲಿ ಇದು ಯಾಕೋ ಸರಿ ಇಲ್ಲ ಅಂತ ಇದು ವಿತ್ಡ್ರಾ ಆಗ್ತಾ ಇದೆ, ಅದನ್ನ ಮುಂಬರುವ ಸಂಚಿಕೆಗಳಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ, ಪರಿಹಾರನು ಕಂಡುಕೊಂತೀವಿ. ನೀವ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ, ಸೈಂಟಿಫಿಕ್ ಅಪ್ರೋಚ್ ಬರ್ತಾ ಇದೆ ಕನ್ನಡಕ್ಕೆ. ಸೊ ಒಂದು ಸೈಂಟಿಫಿಕ್ ಆಗಿ ಹೇಗೆ ಲ್ಯಾಂಗ್ವೇಜ್ ನ ಲಾಜಿಕಲಿ ಅರ್ಥ ಮಾಡ್ಕೊಳ್ಬಹುದು, ಅನಲೈಸ್ ಮಾಡ್ಕೊಳ್ಬಹುದು, ಮುಂಬರುವ ಎಪಿಸೋಡ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ನೀವೇನ್ ಮಾಡ್ಬೇಕು? ಕಮಾನ್, ಹೌದು, ಬೆಲ್ ಐಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಬೇಕು. ಯಾಕಂದ್ರೆ ಮುಂದಿನ ಎಪಿಸೋಡ್ಸ್ ನಿಮ್ಗೆ ನೋಟಿಫೈ ಆಗ್ಬೇಕು. ಯಾರೇ ಕನ್ನಡ ಕಲಿಬೇಕು ಅಂತ ಇದ್ರು ಅವ್ರ ಹತ್ರ ಇದನ್ನ ಶೇರ್ ಮಾಡ್ಬೇಕು ಅಂದ್ರೆ, ಯಾಕೆಂದ್ರೆ ಮುಂದಿನ ಸಂಚಿಕೆಯಲ್ಲಿ ನಾನು ಆ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್, ಮೂಲಭೂತ ಅಂಶಗಳಲ್ಲಿ ಎಲ್ಲೆಲ್ಲಿ ತೊಂದರೆ ಆಗ್ತಾ ಇದೆ ಈ ಬ್ರೈನ್ಗೆ, ಯಾಕೆ ಇದು ತಿರಸ್ಕರಿಸ್ತಿದೆ, ಕನ್ನಡ ಕಲಿಬೇಕಾದ್ರೆ ಯಾಕೆ ಇದು ಸಹಕಾರ ಕೊಡ್ತಾ ಇಲ್ಲ ಅಂತ
ನೆಕ್ಸ್ಟ್ ಎಪಿಸೋಡ್ ಇಂದ ಶುರು ಮಾಡ್ತೀನಿ. ಸೊ ಅಲ್ಲಿವರೆಗೂ ಸ್ನೇಹಿತರೆ, ಕನ್ನಡ ಒಪ್ಪಿಕೊಳ್ಳೋಣ, ಕನ್ನಡ ಅಪ್ಪಿಕೊಳ್ಳೋಣ. ಇದು ನನ್ನ ಮಾತೃಭಾಷೆ, ನಿಮ್ಮ ರಾಜ್ಯ ಭಾಷೆ. ಈ 21ನೇ ಶತಮಾನದಲ್ಲಿ ಕನ್ನಡ ಉಳಿಸೋಣ, ಬೆಳೆಸೋಣ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.